ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರಾದರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಬನ್ನಿ. ಈ ಲಾಗ್ ಬಂದ್ಬಿಟ್ಟು ಇದು ಕಿಂಡಲ್ಲ ಅಂತ ಬ್ಯಾಂಗ್ಳೂರಲ್ಲಿ ಬಗಲಗುಂಟೆ ಹತ್ರ ಇದೆ. ಇದೇನೇ ನಾನು ಪ್ರಮೋಷನ್ ಆ ಥರ ಏನೂ ಅಲ್ಲ, ಜಸ್ಟ್ ನನ್ನ ಮಗಳಿಗೆ ಆಟ ಆಡೋದಕ್ಕೆ ಅಂತ ಕರ್ಕೊಂಡೋಗಿದ್ವಿ. ಅದನ್ನೇ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಚಿಕ್ಕ ಮಕ್ಕಳು ಇರೋರಿದ್ರೆ ನೋಡಿಬಿಟ್ಟು ಈ ಥರ ಎಲ್ಲ ಅವ್ರಿಗೆ ಪ್ಲೇ ಗೇಮ್ಸ್ ಎಲ್ಲ ಆಡೋದಕ್ಕೆ ಅವ್ರನ್ನೂ ಕರ್ಕೊಂಡು ಹೋಗ್ಬೋದು ಅನ್ನೋ ಥಾಟಲ್ಲಿ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಯಾಕಂದರೆ ಸಿಟಿಯಲ್ಲಿರೋ ಮಕ್ಕಳಿಗೆ ಯಾವಾಗೂ ಟಿ ವಿ ಫೋನ್ ಈ ಥರ ಕೊಡ್ತಾಯಿದ್ರೆ ಅವ್ರ ಮೈಂಡ್ ಕೂಡ ಅಷ್ಟೊಂದು ಅಂದರೆ ಫಾಸ್ಟ್ ಇರಲ್ಲ. ಅವರು ಫೋನ್ ಆ ಥರ ನೋಡ್ಕೊತಿದ್ರೆ ಅದು ಮತ್ತು ಐ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನಾವು ಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇಗೇನೋ ಹೋದ್ವಿ ಅಲ್ಲಿಗೆ. ಅವರು ಹಬ್ಬದ ಪೂಜೆ ಎಲ್ಲ ಮಾಡಿದರು. ಈ ಥರ ಗೇಮ್ಸ್ ಎಲ್ಲ ಇರುತ್ತೆ. 1 ಅವರ್ಗೆ ಅಂದರೆ ಸಾಟರ್ಡೆ ಸಂಡೇ ಬಂದುಬಿಟ್ಟು 350 ಆ ಥರ ತಗೊಳ್ತಾರೆ. ನಾರ್ಮಲ್ ಡೇಸಲ್ಲಿ 250 ಅಂತೆ. ಬಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಬಟ್ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಮಕ್ಕಳು ನಾವು ಏನೇ ಭಯ ಎಲ್ಲಾದರೂ ಬಿದ್ದುಬಿಟ್ರೆ ಏಟಾಗುತ್ತೆ ಅಂತ ಭಯ ಬೀಳೋ ಅವಶ್ಯಕತೆ ಇಲ್ಲ. ಕೆಳಗಡೆ ಮ್ಯಾಟ್ ಹಾಕಿದರೆ ಸಾಫ್ಟು, ಅವ್ರ ಕೆಳಗಡೆ ಏನಾದರೂ ಬಿದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅವ್ರಿಗೆ ಕಾಲು ನೋವಾಗೋದಾಗಲಿ ಏಟಾಗೋದಾಗಲಿ ಆ ಥರ ಏನಿಲ್ಲ. ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು. ಆ ಥರ ಪ್ರತಿಯೊಂದು ಗೇಮು ಕೂಡ ನಾವು ಅವಳ ಹತ್ರ ಟ್ರೈ ಮಾಡಿಸಿದ್ವಿ. ಬಟ್ ಫಸ್ಟ್ ಡೇ ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಬಿದ್ಲು. ಆಮೇಲೆ ಹೋಗ್ತಾ ಹೋಗ್ತಾ ಅವಳಿಗೆ ಚೆನ್ನಾಗಿ ಆಟ ಆಡಿದ್ಲು. ಎಲ್ಲನೂ ಏನು ಪ್ರಾಬ್ಲಮ್ ಇಲ್ದರೆ ನಾವು ನಮ್ಮ ಮಕ್ಕಳುಗಳನ್ನ ಒಳಗಡೆನೆ ಫೋನು ಟಿ ವಿಯನ್ನು ಅಡಿಕ್ಟ್ ಮಾಡಿಬಿಟ್ಟು ಅವ್ರನ್ನ ಕೂರಿಸ್ಬಿಟ್ರೆ ಅವ್ರಿಗೆ ನಾವು ಆಚೆಗಡೆ ಹೋದಾಗ ಅವರು ಫ್ರೆಂಡ್ಸ್ ಹತ್ರ ಆಗಲಿ ಅಥವಾ ಮಕ್ಕಳ ಹತ್ರ ಮಿಂಗಲ್ ಆಗೋದಕ್ಕೆ ತುಂಬ ಶೈ ಅಂದರೆ ಸಂಕೋಚ ಪಡ್ತಿರ್ತಾರೆ. ಏನಾದರೂ ಆಟ ಆಡಬೇಕಂದ್ರೆ ನಾವು ಈ ಥರ ಎಲ್ಲ ಕರ್ಕೊಂಡೋಗ್ಬಿಟ್ಟು ಪ್ರತಿಯೊಂದು ಚಿಕ್ಕ ಮಕ್ಳ ಹತ್ರ ಮಿಂಗಲ್ ಮಾಡಿಸ್ತಿರ್ಬೇಕು, ಅವ್ರಿಗೆ ಆಟ ಆಡಿಸ್ತಿರ್ಬೇಕು. ಆ ಥರ ಇದ್ದರೆ ಅವ್ರ ಫ್ಯೂಚರಲ್ಲಿ ಕೂಡ ಏನು ಪ್ರಾಬ್ಲಮ್ ಇರಲ್ಲ. ಹಳ್ಳಿಯಲ್ಲಿದ್ದರೆ ಅವ್ರನ್ನೂ ಅಲ್ಲಿ ಬಿಟ್ಟು ಮಕ್ಕಳ ಜೊತೆ ಅವರೇ ಆರಾಮಾಗಿ ಆಟ ಆಡ್ತಿರ್ತಾರೆ, ಯಾವ ಪ್ರಾಬ್ಲಮ್ ಇರಲ್ಲ. ಬಟ್ ಸಿಟಿಯಲ್ಲಿ ಇನ್ನು ಬೇರೆ ಆಪ್ಷನ್ ನಮಗಿರಲ್ಲ. ಇಲ್ಲಿ ಚಿಕ್ಕ ಮಕ್ಕಳುಗಳ ಹತ್ರ ಅವ್ರು ಮ್ಯಾಕ್ಸಿಮಮ್ ಅಂದರೆ 1 ಅವರ್ 1/2 ಅವರ್ ಆಚೆಗಡೆ ಆಟ ಆಡೋದೇ ರೇರು ಪಾಪ. ಈ ಜನ್ರೇಷನ್ ಇದೆಯಲ್ಲ, ಈ ಜನ್ರೇಷನ್ನಲ್ಲಿ ಪಾಪ ಅವ್ರಿಗೆ ಮಾರ್ನಿಂಗ್ 8:30ಇಂದನೂ 3:30ಗೆ ಸ್ಕೂಲ್ ಆಗೋದ್ರೆ ಮತ್ತೆ ಅವರಿಗೆ ಟ್ಯೂಷನ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಸ್ಕೇಟಿಂಗ್ ಕ್ಲಾಸು, ಎಷ್ಟು ಅಡಿಷ್ನಲ್ ಆಗಿ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿಸ್ತಾ ಇರ್ತೀವಿ ನಾವೆಲ್ಲರೂ. ಆ ಥರ ಬ್ಯುಸಿ ನಾವು ಯಾವ ಥರ ಲೈಫ್ ಸ್ಟೈಲಲ್ಲಿ ಬ್ಯುಸಿ ಆಗಿರ್ತೀವಿ, ಪಾಪ ಚಿಕ್ಕ ಮಕ್ಳಿಗೆ ಕೂಡ ನಾವು ಅದೇ ಥರ ಸ್ಟ್ರೆಸ್ಸನ್ನು ಅವ್ರಿಗೆ ತುಂಬಾ ಕೊಡ್ತಿರ್ತೀವಿ. ವೀಕ್ಲಿ ಒನ್ಸ್ ಆಗಲಿ ಅಥವಾ 15 ಡೇಸ್ಗೆ ಒನ್ಸ್ ಆಗಲಿ ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ಟು ಅವ್ರ ಜೊತೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಸ್ವಲ್ಪ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಅವ್ರು ಆಟ ಆಡ್ತಿದ್ರೆ ಅವ್ರು ಮಾತಾಡೋ ಮಾತುಗಳು ನಮಗೆ ಎಷ್ಟು ಮನಃಶಾಂತಿ ಕೊಡುತ್ತೆ, ಎಷ್ಟು ಖುಷಿ ಕೊಡುತ್ತಲ್ವಾ. ಸೊ ನಾನು ಇನ್ನೇನು ಹೇಳೋದಕ್ಕೂ ಇರಲ್ಲ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ತಾ ಹೋಗಿ ಹೇಗಿರುತ್ತೆ ಅಂತ.
ಅಂತೇಳಿ ಪಾಪ ಬಂತು. ಸರಿ ಕುಂಡ್ರಸ್ರೆ ಹಿಂದಕ್ಕೆ ಇನ್ನು ಓಕೆ. ಬಾಲು ಬಾಲು ಬಾಲು
ಅಕ್ಕ ಚಿನ್ನು ಇಲ್ಲೋಡಿಲೆ ಇಲ್ಲೋಡಿಲಿ ಚಿನ್ನು ಇಲ್ಲೋಡು. ಆಟ ಅಲ್ಲಿ ಸಿಗೋ ಪಾರ್ಕ್ನಾಗ ಬಿಟ್ಟು ಬೇರೆ ಹೊಡಿಸ್ಬೇಕು. ಹಲೋ ಪಪ್ಪು. ಬೇಡ ಸುಮ್ಮನೆ ಆ ಹುಡುಗ ಒಂಥರ ಸೈಲೆಂಟ್ ಕಿಲ್ಲರ್ ಸಿರಪ್ಪ ಹುಡುಗ ಯಾರಿಂದ ಹೋಯ್ತೈತೆ ಆ ಸಂಜೆಗೆ ನೋಡಿದ್ದೆ ನಾನು. ಗ್ರೀನ್ ಯೆಲ್ಲೋ ಕಮ್ ಕಮ್. ಹಾಯ್ ಪಪ್ಪ. ಹಾಯ್ ಪಪ್ಪ. ಸೇ ಹಾಯ್. ನಾನು ವೀಡಿಯೋನೇ ಅನು.
Hello. Oh. Hello. Hi. Hi. Hello. Hello. ಏನು ಮಾಡ್ತಿದ್ದೀಯ ಪಪ್ಪು?
Oh, so nice.